ಜನ ಅರ್ಜಿ ಹಾಕಿರ್ತೀರ, ಮೊದಲು 10 ಜನಕ್ಕೆ ಕೊಡಕ್ ಬರೋದು. ಆ 10 ಜನ ಯಾರು? ತೀರಾ ಕಡುಗೋಡು ಕೊಡ್ಬೇಕಾಗತ್ತೆ. ನಾನು ನೀ ಅವ್ರು ಕೊಡಂಗಿದ್ರೆ ಅದು ಕೊಡ್ಲೇಬೇಡ. ಅವಾಗ ಯೋಜನೆ ಜಗಳ ಆಗುತ್ತೆ ಅಂತ ವಾಪಸ್ ಹೋಗುತ್ತೆ. ಈಗ ಉದ್ಯೋಗ ಖಾತ್ರಿ ಅಂತ ಕೇಳಿ ಮಾಡ್ತಾ ಇದ್ರಿ, ಯಾರಿದ್ರು ಉದ್ಯೋಗ ಖಾತ್ರಿ? ಉದ್ಯೋಗ ಖಾತ್ರಿ ಮಹತ್ವದ ಯೋಜನೆ ದೇಶದಲ್ಲಿ. ಹಿಂದೆ ನೀವು ಯಾರೋ ಶ್ರೀಮಂತನ ಮನೆಗೆ ಹೋಗಿ ಕೆಲಸ ಕೇಳ್ತಾ ಇದ್ರಿ, ಯಾರ್ದೋ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರಿ, ಇಲ್ಲ ಕಟ್ಟಡ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರಿ, ಇಲ್ಲ ಹೋಟ್ಲ್ ಕೆಲ್ಸಕ್ಕೆ ಹೋಗ್ತಾ ಇದ್ರಿ, ಹೌದಾ? ಆಗ ನಿಮ್ ಸಂಬಳ ಎಷ್ಟು? ಇವತ್ತಿಗೂ ಕೂಡ ಕಟ್ಟಡ ಕೆಲ್ಸಕ್ಕೆ ಹೋದ್ರೆ ಎಷ್ಟಿದೆ? ಎಷ್ಟು ಕೆಲಸ ಮಾಡ್ತೀರಾ? ಬೆಳಿಗ್ಗೆ 7 ಗಂಟೆಗೆ ಹೋಗ್ತೀಯಾ, ರಾತ್ರಿ 7 ಗಂಟೆ ಮನೆಗೆ ಬರ್ತೀಯಾ. ನಮ್ ಕೆಲಸದಲ್ಲಿ ಎಷ್ಟು ಗಂಟೆ ಇದೆ ನಿಮ್ಗೆ ಉದ್ಯೋಗ ಖಾತ್ರಿಯಲ್ಲಿ? 8 ಗಂಟೆ. ಇಲ್ಲೂ ಕೂಡ ಬೆಳಿಗ್ಗೆ 8 ರಿಂದ 4 ಅಲ್ವಾ? 8 ಅವರ್ಸ್ ಕೆಲಸ ಮಾಡ್ಬೇಕು. ಕೇಳಮ್ಮ, 8 ಗಂಟೆ ಕೆಲಸ ಮಾಡ್ಬೇಕು. ನಿಮ್ಗೆ ಸಂಬಳ ಎಷ್ಟು? 370 ರೂಪಾಯಿ ಈಗಾಗಿದೆ. ಈಗ ನೀವೆಲ್ಲ ಸೇರ್ಕೊಂಡು ಬೆಳಿಗ್ಗೆ ಹೋಗ್ಬಿಟ್ಟು ಸ್ವಲ್ಪ ಹಿಂಗೆ ಕೆರೆದ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಮಧ್ಯಾಹ್ನ GPS ಮಾಡಬೇಕು, ಫೋಟೋ ಹೊಡಿಬೇಕು, GPS ಇವರು PDO CS ಕಳಿಸ್ಬೇಕು, CS ಸರ್ಕಾರಕ್ಕೆ ಕಳಿಸ್ಬೇಕು. ನೀವು 100ಕ್ಕೆ ಸಂಬಳ ಮಾತ್ರ ಕರೆಕ್ಟಾಗಿ ಏನಾರ ಕೇಳ್ಬಿಡ್ತೀರಾ ಅಂತ ನೀವು ನಿಮ್ಮ ಕೆಲಸದ ಪಟ್ಟಿಯಲ್ಲಿ 100ಕ್ಕೆ 20% ಕೆಲಸ ಮಾಡಿದ್ರೆ ನಾಳೆ ಮುಖ್ಯಮಂತ್ರಿಗಳು ವರ್ಷಕ್ಕೊಂದ್ಸರಿ ಆಡಿಟ್ ನೋಡ್ತಾರೆ, ಎಷ್ಟು ಕೆಲಸ ಆಗಿದೆ ಅಂತ, ದುಡ್ಡು ಎಷ್ಟು ಹೋಯ್ತು, ಕೆಲಸ ಎಷ್ಟಾಗಿದೆ ಅಂತ ಎರಡನ್ನೂ ನೋಡ್ತಾರೆ. ಮುಖ್ಯಮಂತ್ರಿನೂ ನೋಡ್ತಾರೆ, ಪ್ರಧಾನಮಂತ್ರಿನೂ ನೋಡ್ತಾರೆ. ಆಗ ಏನಾದ್ರು ನಾವು 2,000 ಕೋಟಿ ಕೊಟ್ಟಿದ್ವಿ, 20% ಕೆಲಸ ಆಗಿದೆ ಅಂದ್ರೆ ಈ ಕೆಲಸ ಬೇಡ ಅಂತ ಹೇಳಿ ಬರೋದು ಬಿಸಾಕಿದ್ರೆ ಈ ಕೆಲಸ ನಿಂತೋಗುತ್ತೆ. ಯಾರಿಗೆ ಲಾಸ್ ಆಗುತ್ತೆ? ಮತ್ತೆ ಯಾವನ್ ಕೇಳೋದು, ಅವ್ನು ತಿಂದಿಲ್ವಾ, ಅವ್ನು ನಡ್ಕೊಂಡು ತಿಂದಿಲ್ವಾ, ಕುತ್ಗಳಲ್ಲಿ ನಾವೇನ್ ಮಾಡೋದು ಬೇಡ ಅಂತೇಳಿ ನೀವು ಮಾತಾಡಿದ್ರೆ ಯಾರ ಬಾಯಲ್ಲಿ ಮಣ್ಣು ಬೀಳೋದು?